ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ವಿನಿಶಾ. ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೆಳಕಿನ ಹಬ್ಬ ದೀಪಾವಳಿ. ನಿಮಗೆ ನಾನು ದೀಪಾವಳಿ ಹಬ್ಬದ ಆಚರಣೆ ಬಗ್ಗೆ ಒಂದು ಸುಂದರವಾದ ಕಥೆ ಹೇಳುತ್ತೇನೆ. ಒಂದು ಚಿಕ್ಕ ಹಳ್ಳಿಯಲ್ಲಿ ಆನಂದ್ ಎಂಬ ಬಾಲಕ ಇದ್ದ. ಆ ಹಳ್ಳಿ ಬಡವರ ಹಳ್ಳಿಯಾಗಿತ್ತು. ಎಲ್ಲರೂ ದಿನಗೂಲಿ ಕೆಲಸ ಮಾಡುತ್ತಿದ್ದರು. ಆದರೆ ದೀಪಾವಳಿ ಬಂದಾಗ ಊರೆಲ್ಲ ಕಳೆ ಗುಂದು ಅಂತೆ ಆಗುತ್ತಿತ್ತು. ಮನೆಗಳು ತೊಳೆಯಲು ಪಡುತ್ತಿದೆ, ದೀಪಗಳು ಬೆಳಗುತ್ತಿದೆ, ಮಕ್ಕಳು ಪಟಾಕಿ ಹೊಡೆಯುತ್ತಿದ್ದಾರೆ. ಆದರೆ ಆನಂದನ ಮನೆಯಲ್ಲಿ ದೀಪವೊಂದನ್ನು ಬೆಳಗಲು ಎಣ್ಣೆ ಇರಲಿಲ್ಲ. ಅವನ ತಾಯಿ ಕಷ್ಟಪಟ್ಟು ಕೆಲಸ ಮಾಡಿ ಅನ್ನಕ್ಕಾಗಿ ದುಡಿಯುತ್ತಿದ್ದಳು. ದೀಪಾವಳಿ ಬಂದರೂ ಆನಂದನ ಮನೆಯಲ್ಲಿ ಮೌನವೇ ಆವರಿಸಿತು. ಆ ದಿನ ರಾತ್ರಿ ಆನಂದ ಅಲ್ಲಿಯ ಹೊರಗಡೆ ಹೋಗಿ ದೇವಸ್ಥಾನದ ಪಕ್ಕ ಕುಳಿತುಕೊಂಡ. ಅಲ್ಲಿನ ದೀಪಗಳ ಬೆಳಕನ್ನು ನೋಡಿ ನಗುತ್ತಿದ್ದ. ಆಗ ದೇವಸ್ಥಾನದ ಪುರೋಹಿತ ಅವನನ್ನು ನೋಡಿ ಕೇಳಿದರು, "ಮಗ, ನೀ ಒಬ್ಬನೇ ಇಲ್ಲಿ ಯಾಕೆ ಕುಳಿತಿದ್ದಿ?" ಆಗ ಆನಂದ ಉತ್ತರಿಸಿದ, "ನಮ್ಮ ಮನೆಯಲ್ಲಿ ದೀಪವಿಲ್ಲ, ಆದರೆ ದೇವಸ್ಥಾನದ ದೀಪ ಎಲ್ಲರಿಗೂ ಬೆಳಕು ಕೊಡುತ್ತಿದೆ. ನಾನು ಅದನ್ನೇ ನೋಡುತ್ತಿದ್ದೇನೆ ಸ್ವಾಮಿ." ಪುರೋಹಿತನ ಕಣ್ಣಲ್ಲಿ ನೀರು ತುಂಬಿತು. ಅವರು ದೇವಸ್ಥಾನದ ದೀಪವನ್ನು ತಗೊಂಡು ಆನಂದನ ಕೈಗೆ ಕೊಟ್ಟರು. "ಈ ದೀಪವನ್ನು ನೀನು ಮನೆಗೆ ತಗೊಂಡು ಹೋಗು ಮಗ. ಬೆಳಕಂಚಿದರೆ ಅದು ಕಡಿಮೆ ಆಗುವುದಿಲ್ಲ, ಹೆಚ್ಚಾಗುತ್ತದೆ" ಎಂದು ಹೇಳಿದರು. ಆನಂದ ಆ ದೀಪವನ್ನು ತೆಗೆದುಕೊಂಡು ಮನೆಗೆ ಬಂದು ಬೆಳಗಿದ. ಅದ್ಭುತವಾಗಿ ಆ ಬೆಳಕು ಕೇವಲ ಅವರ ಮನೆ ಮಾತ್ರವಲ್ಲ, ನೆರೆಮನೆಗೂ ಹಬ್ಬಿತು. ಹಳ್ಳಿಯವರು ಆಶ್ಚರ್ಯಪಟ್ಟರು. ಎಲ್ಲರೂ ತಮ್ಮ ದೀಪಗಳನ್ನು ಒಟ್ಟಿಗೆ ಬೆಳಗಿದರು. ಆ ದಿನದಿಂದ ಆ ಹಳ್ಳಿಯಲ್ಲಿ ದೀಪಾವಳಿ ಕೇವಲ ಹಬ್ಬವಲ್ಲ, ಒಟ್ಟುಗೂಡುವಿಕೆ ಮತ್ತು ಹಂಚಿಕೊಳ್ಳುವ ಬೆಳಕಿನ ದಿನ ಆಯಿತು. ಕಥೆಯ ಸಂದೇಶ: ದೀಪಾವಳಿಯ ನಿಜವಾದ ಅರ್ಥ ಪಟಾಕಿಗಳಲ್ಲ, ಸಿಹಿ ತಿಂಡಿಗಳೂ ಅಲ್ಲ. ಅದು ಬೆಳಕು ಹಂಚಿಕೊಳ್ಳುವುದು, ಅಂಧಕಾರವನ್ನು ದೂರ ಮಾಡುವುದು ಮತ್ತು ಹೃದಯದಲ್ಲಿ ಸಂತೋಷವನ್ನು ಹೆಚ್ಚಿಸುವುದು. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೇನೆ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.